Hello, Vinky. How are you? Okay. Hey, today I got one reception program. I'll meet you tomorrow. Yeah, definitely, man. Without fail. 100%. Okay. Hey, I told you, no. Khandita kana. Hey, Khandita. Okay. See you then. Stop, please. What, madam? Hello. ನನ್ನ ಕಾರ್ ಕೆಟ್ಟಿದೆ, ಸ್ವಲ್ಪ ನೋಡ್ತೀರಾ? Oh, by all means. ಯಾಕೋ ಸ್ಟಾರ್ಟೇ ಆಗ್ತಾ ಇಲ್ಲ. ಮೇಡಮ್, ಕಾರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನನಗೆ ಗೊತ್ತಿರೋ ಒಬ್ಬ ಮೆಕ್ಯಾನಿಕ್ ಇದ್ದಾನೆ. ಈಸ್ ವೆರಿ ಗುಡ್ ಮೆಕ್ಯಾನಿಕ್. ಅವನ್ನ ಕರ್ಕೊಂಡ್ಬಂದು ರಿಪೇರಿ ಮಾಡೋಣ. ಓಕೆ. ನೀವು ಯಾವ ಕಡೆ ಹೋಗ್ಬೇಕು ಅಂತ ಹೇಳಿ, ಐ ವಿಲ್ ಡ್ರಾಪ್ ಯು. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಹೌದಾ? ಓಕೆ, ಪ್ಲೀಸ್ ಸಿಟ್ ಡೌನ್, ಪ್ಲೀಸ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರೇನು? ನನ್ನ ಹೆಸರು ರೀನಾ ಅಂತ. ಓಹ್. ನಮ್ಮ ತಂದೆ ಕ್ಯಾಪ್ಟನ್ ಉಮೇಶ್ ಅಂತ ಅಮೆರಿಕದಲ್ಲಿದ್ದಾರೆ. ನಾನು ಮೌಂಟ್ ಕಾರ್ಮಲಲ್ಲಿ ಫೈನಲ್ ಇಯರ್ ಬಿಕಾಂ ಮಾಡ್ಕೊಂಡಿದ್ದೀನಿ. ಐ ಸಿ. ಹಾಗಂತ ತಮ್ಮ ಹೆಸರು? ನನ್ನ ಹೆಸರು ರವಿ ಅಂತ. ನಾನು BMS ಕಾಲೇಜಲ್ಲಿ ಸೆಕೆಂಡ್ ಇಯರ್ MBBS ಸ್ಟಡಿ ಮಾಡ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ನೀವು ಡಾಕ್ಟ್ರುನೇ? ಇನ್ನೂ ಡಾಕ್ಟರ್ ಆಗಿಲ್ಲ, ಸ್ಟಿಲ್ ಐ ಆಮ್ ಸ್ಟಡಿಂಗ್. ಅಚ್ಚಾ, ಡಾಕ್ಟರ್ ಆದ್ಮೇಲೆ ಫ್ರೀ ಸರ್ವಿಸಾ? ಡೆಫಿನೆಟ್ ಆಗಿ, ಈಗಲೇ ಫ್ರೀ ಆಗಿ ಡ್ರಾಪ್ ಕೊಡ್ತಾ ಇದ್ದೀನಲ್ಲ. ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ ನೀವು. ನಿಮ್ಮ ಮನೆ ಎಲ್ಲಿ ಬರುತ್ತೆ? ನಮ್ಮನೆ ಕಾಕ್ಸ್ಟೋನ್ ಇದೆ. ಹೀಗೆ ಸ್ಟ್ರೈಟ್ ಆಗಿ ಹೋಗಿ, ಓಕೆ, ಆಮೇಲೆ ಲೆಫ್ಟ್ ಟರ್ನ್ ಮಾಡಿ. ಓಕೆ, ಜಸ್ಟ್ ರೈಟ್. ಓಕೆ. ಅಲ್ಲೇ ನಮ್ಮನೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸಿ ಯು ಅಗೇನ್. ಒಳಗಡೆ ಬನ್ನಿ. ಪರವಾಗಿಲ್ಲ, ಇನ್ನೊಂದ್ಸಲಿ ಬರ್ತೀನಿ. ಇಲ್ಲೇ ಪ್ಲೇಸ್ ಬನ್ನಿ. ನೋ ಥ್ಯಾಂಕ್ಸ್. ಸ್ವಲ್ಪ ಕಾಫಿ ತಗೊಂಡು. ನೋ, ಐ ವಿಲ್ ಕಮ್ ಅಗೇನ್. ಓಕೆ, ಗುಡ್ ನೈಟ್. ಓಕೆ, ಗುಡ್ ನೈಟ್. ರವಿ, ಯಾಕೆ ರವಿ ಇಷ್ಟು ಲೇಟು? ಏನಿಲ್ಲ ಮಮ್ಮಿ, ಒಂದ್ ಸ್ವಲ್ಪ ಕೆಲಸ ಇತ್ತು. ಹೋಗ್ಲಿ, ಊಟನಾದ್ರೂ ಮಾಡ್ತೀಯಾ? ಬೇಡ ಮಮ್ಮಿ, ಯಾಕೋ ತುಂಬಾ ಸುಸ್ತಾಗಿದೆ. ಸರಿ, ಒಂದ್ ಲೋಟ ಹಾಲಾರು ಕುಡಿಯುವಂತ ನಡಿ. ಬೇಡ ಮಮ್ಮಿ, ನನ್ನ ಫ್ರೆಂಡ್ ಕಾರ್ ಕೆಟ್ಟೋಗಿತ್ತು, ಅವನ್ನ ಮನೆಗೆ ಡ್ರಾಪ್ ಮಾಡಿ ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ನಾನು ಹಾಲು ತಗೊಂಡ್ಬರ್ತೀನಿ, ಹೋಗು.
ರವಿ ಏನ್ ಡ್ಯಾಡಿ? ಬಾಯ್ಲಿ. ಯಾಕಪ್ಪ ಕಾಲೇಜ್ಗೆ ಹೋಗ್ಲಿಲ್ವೇನಾ? ಇಲ್ಲ ಡ್ಯಾಡಿ, ಯಾಕೋ ತುಂಬಾ ತಲೆನೋವ್ತಾ ಇದೆ. ನಿನ್ನೆ ಅದೇನೋ ಕಾರು ಡ್ರಾಪು ಅಂತ ಇದ್ದೆ, ನಾನು ಗಮನಿಸ್ದೆ. ಅದೇ ಡ್ಯಾಡಿ, ನೆನ್ನೆ ನನ್ನ ಕಾರಲ್ಲಿ ಬರ್ತಾ ಇದ್ದೆ, ಯಾವ್ದೋ ಒಂದು ಹುಡುಗಿ ಡ್ರಾಪ್ ಕೇಳಿದ್ಲು. ಪಾಪ ಹುಡುಗಿ ಕಾರ್ ಕೆಟ್ಟೋಗಿತ್ತು. ಅವಳನ್ನ ನೋಡಿ ನಂಗೆ ಅಯ್ಯೋ ಅನಿಸ್ತು. ಅವಳನ್ನ ಕರ್ಕೊಂಡು ಹೋಗಿ ಮನೆಗೆ ಡ್ರಾಪ್ ಕೊಟ್ಟು ಬಂದೆ ಅಷ್ಟೇ ಡ್ಯಾಡಿ. ಗುಡ್, ವೆರಿ ಗುಡ್. ಒಳ್ಳೆ ಸೋಷಿಯಲ್ ವರ್ಕ್ ಮಾಡಿದೀಯಾ? ಹಾಗೇನಿಲ್ಲ ಡ್ಯಾಡಿ. ಅದೇನೋ ತಲೆನೋವು ಅಂತಿದ್ಯಲ್ಲ, ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ರೆಸ್ಟ್ ತಗೋ ಹೋಗು. ಓಕೆ ಡ್ಯಾಡಿ. ಮೈ ಸ್ವೀಟ್ ಡ್ಯಾಡ್. ಬರ್ತೀನಿ ಡ್ಯಾಡಿ. ಎಕ್ಸ್ಕ್ಯೂಸ್ ಮೀ, ಎಸ್, ರೀನಾ ಅವರಿದ್ದಾರಾ? ನಿಮ್ ಹೆಸರು? ಐ ಆಮ್ ರವಿ. ಓ, ನಿಮ್ ಬಗ್ಗೆ ಯಾವಾಗ್ಲೂ ಅವ್ಳು ಹೇಳ್ತಾ ಇರ್ತಾಳೆ. ಬನ್ನಿ ಇದೆ. ಓಕೆ. ರೀನಾ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಓ ಹಲೋ ರವಿ, ಸರ್ಪ್ರೈಸ್. ನೀವು ಬಂದಿದ್ದು ದೇವ್ರು ಬಂದಾಗಾಯ್ತು. ನೆನ್ನೆ ನೀವು ಮಾಡಿದ ಉಪಕಾರನ ನನ್ ಕೈಲಿ ಮರೆಯೋಕೆ ಆಗಲ್ಲ. ಬೈ ದ ಬೈ, ಇವಳು ರೀಟಾ ಅಂತ ನನ್ ಸ್ನೇಹಿತೆ. ನಾವಿಬ್ರು ಒಂಥರ Hello. ಸ್ನೇಹಿತರು. Glad to meet you. ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಿರ್ತಾಳೆ. Is it? ನೆನ್ನೆ ಇಲ್ಲ ನಿಮ್ ಬಗ್ಗೆನೇ ಮಾತಾಡಿದ್ವಿ. ಓ ಹೌದು, ನಿಮ್ ತಂದೆ ತಾಯಿ? ನಾನ್ ನನ್ನ ತಂದೆ ತಾಯಿ ಬಗ್ಗೆ ಹೇಳಲೇ ಇಲ್ಲ ಅಲ್ಲ. ಅವರು ಸ್ಟೇಟ್ಸ್ ಅಲ್ಲಿ ಇದ್ದಾರೆ. ಒನ್ಸ್ ಇನ್ ಎ ಇಯರ್ ಇಲ್ಲಿಗೆ ಬಂದ್ ಹೋಗ್ತಾರೆ. ನಾನು ರಜದಲ್ಲಿ ಹೋಗ್ತಾ ಇರ್ತೀನಿ. ಬಟ್ ಐ ಲವ್ ಇಂಡಿಯಾ. Is it? ಬನ್ನಿ, ಪೇಂಟಿಂಗ್ಸ್ ಎಲ್ಲ ತೋರಿಸ್ತೀನಿ. Okay, sure. ಏನಾಯ್ತು? ಯಾಕೆ? ಹೇಳಿ, ಹೇಳು. ಹಲೋ, ಡಾಕ್ಟರ್ ಮಾತಾಡೋದು. ಏನಾಗಲ್ಲ, ಡೋಂಟ್ ವರಿ. ಆ ಕಡೆ ತಿಳ್ಕೊಳ್ಳಿ. ನಿಧಾನ. ಎಕ್ಸ್ಕ್ಯೂಸ್ ಮೀ, ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಆಯಿಂಟ್ಮೆಂಟ್ಸ್ ಇದೆಯಾ? ಇದೆ. ದಯವಿಟ್ಟು ಲಕ್ಷ್ಮಿ, ಏ ಲಕ್ಷ್ಮಿ, ಪೇನ್ ಕಿಲ್ಲರ್ ಆಯಿಂಟ್ಮೆಂಟ್ ಇದೆಯಾ? ಇದೆ. ಬೇಗ ತಗೊಂಡ್ ಬಾ, ಹೋಗು. ಆಯ್ತು. ನೋಡಿ, ಬೇಗ ತಗೋಬೇಕು ಹೇಳಿ. ಆಯ್ತು. ನೋಡ್ಕೊಂಡ್ ಬರಕ್ಕಿಲ್ವಾ? ಇಲ್ಲ ಹೋದ್ರಿಲ್ಲ? ಇಲ್ಲ, ಜಾಸ್ತಿ ನೋಡ್ತಾ ಇದೆಯಾ? ಆಯ್ತು. ಜಾಸ್ತಿ ಇಟ್ಟಿದೆ ಅನ್ಸುತ್ತೆ. ಸಮಾಧಾನ ಮಾಡ್ಕೊಂಡು ಏನಾಗಲ್ಲ, ಡಾಕ್ಟರ್ ಬರ್ತಾರೆ, ಸರಿ ಹೋಗುತ್ತೆ. ರೆಸ್ಟ್ ತಗೊಂಡ್ರೆಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೋ, ಏನಾಗಲ್ಲ.
ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಮೆಟ್ಲತ್ತವಾಗ ಬಿದ್ಬಿಟ್ಲು, ತುಂಬಾ ಪೇನ್ ಅಂತ ಹೇಳ್ತಿದ್ದಾಳೆ. ಆಯ್ತು. ಈ ಕಡೆ ತಿರುಗಮ್ಮ. ನಿಧಾನ. ಏನ್ ತೊಂದರೆ ಇಲ್ಲ, ಮಸಲ್ ಟ್ವಿಸ್ಟ್ ಆಗಿದೆ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಓಕೆ, ಎಲ್ಲ ಸರಿ ಹೋಗುತ್ತೆ. ಆಯ್ತು ಡಾಕ್ಟರ್. ತೀರಾ ಪೇನ್ ಜಾಸ್ತಿ ಆದ್ರೆ ಮತ್ತೆ ಫೋನ್ ಮಾಡಿ. ಓಕೆ. ರವಿ, ಒಂದ್ ನಿಮಿಷ ಬನ್ನಿ. ಏನ್ ಡಾಕ್ಟರ್? ನೋಡಿ ಮಿಸ್ಟರ್ ರವಿ, ನಮ್ ರೀನಾ ಇದ್ದಾಳಲ್ಲ, ಬಹಳ ಸೋಂಬೇರಿ ಹುಡುಗಿ. ಈ ರೀಟಾ ಬೇರೆ ಹಾಸ್ಟೆಲ್ ಇರೋ ಹುಡುಗಿ, ಯಾವಾಗ್ಲೋ ಬರ್ತಾಳೆ, ಯಾವಾಗ್ಲೋ ಹೋಗ್ತಾಳೆ. ಆದ್ರೆ ನೀವು ಮಾತ್ರ ಆಗಾಗ್ಗೆ ಬಂದ ರೀನಾನ್ನ ಗಮನಿಸ್ತಾ ಇರಿ. ಡೋಂಟ್ ವರಿ ಡಾಕ್ಟರ್, ಖಂಡಿತವಾಗಿ ನೋಡ್ಕೊಂಡು ಹೋಗ್ತೀನಿ. ರೀನಾಗೆ ದಿನಕ್ಕೆ 2 ಬಾರಿ ಅದು ಮಾಲಿಶ್ ಮಾಡಿ. ಅವಳು ಬೆಳಗ್ಗೆ ಎದ್ದು ಯೋಗ ಮಾಡಲಿ, ಶಟ್ಲ್ ಕಾಕ್ ಆಡಲಿ, ಸ್ವಿಮ್ ಮಾಡಲಿ, ಜಾಗಿಂಗ್ ಕೂಡ ಮಾಡಲಿ. ಇನ್ನು2 ದಿವಸದಲ್ಲಿ ನಾರ್ಮಲ್ ಸ್ಟೇಜ್ ಬರುತ್ತೆ. ಟೈಮ್ ಆಯ್ತು, ನಾನೇನು ಬರ್ತೀನಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಆಲ್ ರೈಟ್. ರವಿ, ಕಾಫಿ. ಹ್ಮ್, ಯಾಕೆ, ಏನಾಯ್ತು ಕೈಗೆ? ರೀನಾ ಹಿಡ್ಕೊಳಕ್ ಹೋದ್ನಲ್ಲ, ಹಾ. ಅವಾಗ ಕೈ ಟ್ವಿಸ್ಟ್ ಆಯ್ತು. ಓ, ಹಾಗಾದ್ರೆ ಕಾಫಿ ನಾನೇ ಕುಡಿಸ್ಲಾ? ನಿಮ್ಗೆ ಯಾಕೆ ತೊಂದರೆ ಹೇಳಿ? ಪರವಾಗಿಲ್ಲ. ಕಾಫಿ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನಾನೇ ಮಾಡಿದ್ದು. ಹೌದಾ? ಹಲೋ ಹಲೋ, ಯಾವ ಲೋಕಕ್ಕೆ ಹೋಗಿದ್ರಿ? ಎಲ್ಲೂ ಇಲ್ಲ. ನೋಡಿ, ನನಗೆ ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ಬರ್ತೀನಿ. ರವಿ, ಊಟ ಮಾಡ್ಕೊಂಡು ಹೋಗಿ. ಇನ್ನೊಂದು ದಿನ ಮಾಡಿದ್ರಾಯ್ತು. ಅಲ್ಲ ರವಿ, ಹಲೋ, ಹಾ, ರವಿ ಸ್ಪೀಕಿಂಗ್. ಹಾಯ್ ರವಿ, ನಾನು ರೀನಾ. ಹಲೋ ರೀನಾ, ಹೌ ಆರ್ ಯು? ಫೈನ್. ಸಾರಿ ರವಿ, ನಾನು ನಿಮ್ಮನ್ನು ಊಟಕ್ಕೆ ಕರೆದು ತುಂಬಾ ಡಿಸಪಾಯಿಂಟ್ ಮಾಡಿಬಿಟ್ಟೆ. ಅದಕ್ಕೇನಂತೆ ಬಿಡಿ, ಇನ್ನೊಂದು ದಿನ ಮಾಡಿದ್ರಾಯ್ತು. ನೋಡಿ, ಡಾಕ್ಟರ್ ಹೇಳಿದಾಗೆ ನಿಮಗೆ ನಿಮ್ಮ ಹೆಲ್ತ್ ಮುಖ್ಯ. ಬೆಳಿಗ್ಗೆ ಜಾಗಿಂಗ್ ಮಾಡಬೇಕು, ಯೋಗ ಮಾಡಬೇಕು. ನೀವು ಬೆಳಗ್ಗೆ ಬರ್ತೀರಲ್ಲ, ಒಟ್ಟಿಗೆ ಜಾಗಿಂಗ್ ಹೋಗೋಣ, ಒಟ್ಟಿಗೆ ಆಟ ಆಡೋಣ, ಬಾತ್ರೂಮ್ ಅಲ್ಲಿ ಒಟ್ಟಿಗೆ ಸ್ನಾನ ಮಾಡೋಣ. ಏನು, ಬಾತ್ರೂಮ್ ಅಲ್ಲ? ಬಾತ್ರೂಮ್ ಅಲ್ಲಿ. ಓ ಸಾರಿ, ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಬರೋ ಸ್ವಲ್ಪ ಲೇಟ್ ಆಗುತ್ತೆ. ನನ್ನ ಬದಲು ರೀಟಾ ಇರ್ತಾಳೆ, ಅವಳ ಜೊತೆ ಸೆಟ್ಲ್ ಕಾಕಾಡಿ, ಜಾಗಿಂಗ್ ಹೋಗಿ, ಒಟ್ಟಿಗೆ ಸ್ನಾನ ಮಾಡಿ, ಅವಳ ಕೈಲೇ ಬಿಸಿ ಬಿಸಿ ನೀರನ್ನ ಸೊಂಟಕ್ಕೆ ಹಾಕಿಸ್ಕೊಡಿ, ಎಲ್ಲ ಮಾಯ ಆಗ್ಬಿಡುತ್ತೆ. ನೀವಿದ್ದಿದ್ರೆ ಚೆನ್ನಾಗಿರ್ತಿತ್ತು. ರೀಟಾನೇ ನಾನು ಅಂತ ತಿಳ್ಕೊಳ್ಳಿ. ಅದ್ ಹೇಗಾಗುತ್ತೆ? ನೀವಿದ್ರೆ ಸಿಕ್ಕೋ ಮಜಾನೇ ಬೇರೆ. ಪ್ರಯತ್ನ ಮಾಡಿ.
ರವಿ. ಯಾರು ರೀಟಾ ಮಾತಾಡ್ತಿರೋದು? ನಾನು ರೀನಾ ಮಾತಾಡ್ತಿರೋದು. ಹೌದಾ? ಯಾಕೆ ನೆನೆ ಬರ್ಲೇ ಇಲ್ಲ? ನನಗೆ ಅರ್ಜೆಂಟ್ ಕೆಲಸ ಇತ್ತು. ನಾನು ಎಷ್ಟೊತ್ತು ಕಾದೆ ಗೊತ್ತಾ? ನಾನು ನಿನ್ನೆ ನೆನ್ಸ್ಕೊಳ್ತಾ ಇದ್ದೆ. ಯಾಕೆ ನಗ್ತಾ ಇದೀಯಾ? ಬರ್ದೇ ಇರೋದಕ್ಕೆ ಏನೇನೋ ನೆಪ ಹೇಳ್ತಿದ್ದೀರಾ? ನೀನ್ ನೋಡ್ಬೇಕು, ಮಾತಾಡ್ಬೇಕು ಅನಿಸ್ತಿತ್ತು. ಎಲ್ಲಿಂದ ಮಾತಾಡ್ತಿದ್ದೀರಾ? ಇಲ್ಲಿಂದನೇ ತಿರುಗಿ ನೋಡು. ಆ? ಏಯ್! ಏಯ್! what a surprise. ಏಯ್! ಏಯ್, ಛೆ! ಮಾಡ್ತೀನಿ ನಿಮ್ಗೆ. ಏಯ್ ರವಿ, ಅಲ್ಲೋಡು ರವಿನ. Oh God. ನಾಳೆ ಇವನನ್ನ ನಮ್ ಜೊತೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋಣ. ಎಲ್ಲಿದ್ಯಾ? ಊಟಿಗೆ ಹೋಗ್ತಾ ಇದೀವಿ, ನೀನು ಬರ್ತೀಯಾ? ನಾ ಬರಲ್ಲಪ್ಪ, ಮನೇಲಿ ಬೈತಾರೆ. ನೀನ್ ಯಾವ ಸೀಮೆ ಗಂಡ್ಸ? ಹುಡುಗಿರಾದ ನಾವೇ ಯಾರಿಗೂ ಹೆದರಲ್ಲಪ್ಪ, ಜಾಲಿಯಾಗಿ ಸುತ್ತಾಡ್ತೀವಿ. ಒಂದ್ಸಾರಿ ನಮ್ ಜೊತೆ ಬಂದ್ ನೋಡು, ಎಷ್ಟು ಮಜಾ ಸಿಕ್ಕುತ್ತೆ ಗೊತ್ತಾ? ಬರ್ತೀಯೇನೋ? ಈಗೇನು ಬರ್ತ್ಯೋ ಇಲ್ವೋ ಹೇಳು. ಬರ್ತೀನಿ. Promise? ಪ್ರಾಮಿಸ್.
ಓ ರವಿ, ಬಾರಪ್ಪ ಬಾ. ಶಾರದಾ, ಏ ಶಾರದಾ, ಬಾಯಿಲಿ. ಇಷ್ಟು ದಿವಸ ನಿನ್ನ ಕುಲಪುತ್ರ ಎಲ್ಲಿ ಹೋಗಿದ್ದ ಅಂತ ಕೇಳು. ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ ರವಿ? ಸಾರಿ ಮಮ್ಮಿ, ಸಾರಿ ಡ್ಯಾಡಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಫ್ರೆಂಡ್ಸ್ ಜೊತೆ ಊಟಿಗೆ ಹೋಗ್ಬಿಟ್ಟಿದ್ದೆ. ಬೇಗ ಬಂದ್ಬಿಡ್ತೀನಲ್ಲ ಅಂತ ನಿಮ್ಗೆ ಹೇಳಿಲ್ಲ. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ. ನಿಮ್ಗೆ ಹೇಳ್ಬಿಟ್ಟೆ ಹೋಗ್ತೀನಿ. ಹೋಗು, ಸ್ನಾನ ಮಾಡಿ ಊಟ ಮಾಡಿ ಹೋಗು. ಆಯ್ತು. ಯಾಕೆ ರವಿ ಹೇಗ್ ಮಾಡ್ದೆ? ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಇನ್ನೊಂದ್ಸಲ ನೋಡು, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಬೇಕು. ಆಯ್ತು. ಇನ್ಮೇಲೆ ಹೀಗ್ ಮಾಡ್ಬೇಡ. ಸಚಿನ್ ಆಡ್ದಿದ್ರು ಪರವಾಗಿಲ್ಲ, ಜಡೇಜಾ ನೋಡು ಏನ್ ಸಖತ್ ಸಿಕ್ಸರ್ಸ್, ಫೋರ್ಸ್, ಸೂಪರ್. ಅವನಿಗೆ ಬೆನ್ನೋವಿತ್ತಲೆ, ಅದಕ್ಕೆ ಆಡ್ಲಿಲ್ಲ ಅವನು. ಆದ್ರೂನು ಹೋಗಿ ನೋಡಿ ಯಾರು ಬಂದಿದ್ದಾರೆ ಅಂತ. ಏನ್ ಮಾಡ್ತಾ ಕೂತಿದ್ರಿ? ನಿಮ್ ಬಗ್ಗೆನೇ ಮಾತಾಡ್ತಾ ಓ, ಕೂತಿದ್ದೆ. ಹಲೋ. ಹಲೋ ರವಿ, ಹಲೋ. ಹೌ ಆರ್ ಯು? ಫೈನ್. ಓ, ಬ್ಯೂಟಿಫುಲ್. ಈ ಡ್ರೆಸ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ನೀವು ಅಷ್ಟೇ, ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಒಳ್ಳೆ ಹೀರೋ ತರ ಕಾಣ್ತಿದ್ದೀರಾ. ಐ ಸಿ. ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರನಾ? ಏನಂತ ವಿಷಯ? ಸಮ್ ಪರ್ಸನಲ್ ಮ್ಯಾಟರ್. ಅಲ್ಲಿ ನೋಡಿ ಯಾರೋ ಬಂದ್ರು.
ಏಯ್,
ರೀನಾ ಹ್ಮ್? ಏ ರೀನಾ ರೀನಾ ಯಾಕೆ ಹೇಳ್ತಾ ಇದೀಯಾ? ಏನಿಲ್ಲ ರವಿ, ನಾನು ಯಾರೋ ನೀವ್ಯಾರೋ, ನಮ್ಮಿಬ್ಬರ ಮಧ್ಯೆ ಸ್ನೇಹ ಬೆಳೀತು. ಮದುವೆಗೆ ಮುಂಚೆ ಇಬ್ರು ತಪ್ಪು ಮಾಡ್ಬಿಟ್ವಿ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮಂತನದ ಗೌರವ ಏನಾಗುತ್ತೆ ರವಿ? ಓ ಅಷ್ಟಕ್ಕೆ ಇಷ್ಟೊಂದು ಅವಂತ್ರನಾ? ನೋಡು, ನಾನು ನಿನಗೆ ಮೋಸ ಮಾಡಿ ಕೈ ಕೊಟ್ಟರೆ ತಾನೆ ನೀನು ಯೋಚನೆ ಮಾಡಬೇಕಾಗಿರೋದು. ನೋಡು, ನಾನು ಯಾವ ಕಾರಣಕ್ಕೂ ನಿನ್ನ ಕೈ ಬಿಡಲ್ಲ. ಫಾರಿನಲ್ಲಿರೋ ನಿಮ್ಮ ತಂದೆಗೆ ಫೋನ್ ಮಾಡಿ ಹೇಳು, ಆದಷ್ಟು ಬೇಗ ಬಂದು ನಮ್ಮಿಬ್ಬರು ಮದುವೆಗೆ ಅಕ್ಷತೆ ಕಾಳು ಹಾಕಿ ಅಂತ. ನಾನು ನಮ್ಮ ತಂದೆ ತಾಯಿಗೆ ಸತ್ಯ ಹೇಳ್ತೀನಿ. ನೀನು ನಮ್ಮನೆ ಹೊಸ್ತು ತುಳಿಯಾಗಿ ಮಾಡ್ತೀನಿ. ಇನ್ನಾದರೂ ಸ್ವಲ್ಪ ನಗ್ತೀಯಾ? ನಗು ಪ್ಲೀಸ್ ರೀನಾ, ಸ್ಮೈಲ್ ಪ್ಲೀಸ್. ನೀನು ನಗ್ತಾ ಇರಬೇಕು. ಎಲ್ಲಿ ನಗು? ಯಾಕೋ ಈ 2-3 ದಿವಸದಿಂದ ಅಡುಗೆನೇ ಸರಿಯಾಗಿ ಮಾಡ್ತಾ ಇಲ್ಲ ಕಣೆ ನೀನು. ನಿನ್ನೆ ಹಾಗ್ರಿ ಮಾಡ್ಬೇಕು. ನೋಡು. ಏನಾದ್ರೂ ಒಂದು ಹೇಳ್ತೀರಾ? ಹಾ, ಇವತ್ತು ಉಪ್ಪು ಕಡಿಮೆ ಹಾಕಿದ್ಯಾ? ಹ್ಮ್. ತಿಂದು ನೋಡು. ಸ್ಟಾಪ್ 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 ಸ್ಟಾಪ್. ನಿಮಗೆ ಒಂದು ಸಿಹಿ ಸುದ್ದಿ ಹೇಳ್ತೀನಿ. ಏನು ಅದು? ಸರಿ, ಇಲ್ಲಿ ಆನಮ್ಮ. ಆ, ಏನು ರವಿ, ಸ್ವೀಟ್ ಎಲ್ಲ ಕೊಟ್ಟು ತುಂಬಾ ಮಸ್ಕ ಹೊಡಿತಾರ ಆಗಿದೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಡ್ಯಾಡಿ, ನೀವು ಮೊದಲು ಸ್ವೀಟ್ ತಿನ್ನಿ. ನಿಮ್ಗೊಂದು ವಿಷಯ ಹೇಳ್ತೀನಿ. ನೀವು ತುಂಬಾ ತುಂಬಾ ಖುಷಿ ಪಡ್ತೀರಾ. ನೋಡ ರವಿ, ನೀನು ಮಸ್ಗ ಹೊಡೆಯೋದಂತೂ ಬೇಡವೇ ಬೇಡ. ನಿನ್ ಮನಸ್ಸಲ್ಲಿ ಇರೋದನ್ನ ಕರೆಕ್ಟ್ ಆಗಿ ಹೇಳ್ಬಿಡು, ನಾನು ಸ್ಯಾಂಕ್ಷನ್ ಮಾಡಿಸ್ತೀನಿ. ಓಕೆ? ಯಾವ್ದಾದ್ರು ಹುಡುಗಿನ ಲವ್ ಮಾಡ್ತಿದ್ಯಾ? ಹೌದು. ಅಂದ ಹಾಗೆ ಆ ಹುಡುಗಿ ಹೆಸರೇನು? ರೀನಾ ಅಂತ. ಆ ಹುಡುಗಿ ತಂದೆ ತಾಯಿ ಏನ್ ಮಾಡ್ತಿದ್ದಾರೆ? ಅವರು ಅಮೆರಿಕದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಡ್ಯಾಡಿ. ಮತ್ತೆ ಇಲ್ಲಿ ಆ ಹುಡುಗಿ ಜೊತೆಗೆ ಯಾರಿದ್ದಾರೆ? ಇಲ್ಲಿ ರೀನಾ ಫ್ರೆಂಡ್ಸು ಜೊತೆಗಿದ್ದಾರೆ. ಇಲ್ಲೇ ಓದ್ಕೊಂಡಿದ್ದಾರೆ. ಸರಿನಪ್ಪ, ನಾಳೆನೆ ಆ ಹುಡುಗಿ ಇಲ್ಲಿ ಕರ್ಕೊಂಡ್ ಬಾ. ನಾನು ನಿಮ್ ಮಮ್ಮಿ ನೋಡಿ ತೀರ್ಮಾನ ತಗೋತೀವೇನೆ? ಆಯ್ತು, ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಮಮ್ಮಿ. ಸರಿಯಪ್ಪ. ನೋಡ್ದೇನೆ ನಮ್ಮ ಮಗ ಎಷ್ಟು ಫಾಸ್ಟ್ ಇದ್ದಾನೆ. ರವಿ, ಮನೆ ತುಂಬಾ ಚೆನ್ನಾಗಿದೆ. ಹೌದಾ? ಮಮ್ಮಿ, ಡ್ಯಾಡಿ. ರೀನಾ, ಇವ್ರು ನಮ್ಮ ಮಮ್ಮಿ, ಇವ್ರು ನಮ್ಮ ಡ್ಯಾಡಿ. ನಮಸ್ಕಾರ. ನಮಸ್ತೆ. ಡ್ಯಾಡಿ, ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ಇವಳೇ ಅವ್ರಿಗೆ. ನಿನ್ನ ಹೆಸರೇನಮ್ಮ? ರೀನಾ. ಒಳ್ಳೆ ಲಕ್ಷ್ಮಿ ಇದ್ದಾಗಿದೆಯಾ? ನೋಡಮ್ಮ, ನಮ್ಮ ರವಿ ಇಷ್ಟನೇ ನಮ್ಮ ಇಷ್ಟ. ಆದಷ್ಟು ಬೇಗ ನಿಮ್ ತಂದೆ ತಾಯಿ ಜೊತೆ ಮಾತಾಡ್ಬಿಟ್ಟು ಮುಹೂರ್ತ ಇಟ್ಕೊಳ್ಳೋಣ. ಅವರು ಯಾವ ಬರ್ತಾರೆ? ಫೋನ್ ಮಾಡಿದ್ರೆ ತಕ್ಷಣ ಬಂದ್ಬಿಡ್ತಾರೆ. ಆಯ್ತಮ್ಮ, ಫೋನ್ ಮಾಡಿ ಬೇಗ ಕರ್ಸು. ಶಾರದಾ, ನಿನ್ನ ಭಾವಿ ಸೊಸೆಗೆ ನಮ್ಮ ಮನೆ ಎಲ್ಲ ತೋರ್ಸು. ಈಗ ಸಂತೋಷನಾ? ಹೋಗ್ ನೋಡು. ಬಾಮ್ಮ. ನನಗೆ ಕಿಲಾಡಿ ಕಣ ನೀನು. ಎಷ್ಟೇ ಆದ್ರೂ ನಿಮ್ಮ ಮಗ ಅಲ್ವಾ ಡ್ಯಾಡಿ? ಯಾವಾಗ ಬರ್ತಿದ್ದೀರಾ? ಟಿಕೆಟ್ ಎಲ್ಲ ಕನ್ಫರ್ಮಾ? ಒಂದ್ ನಿಮಿಷ ಡ್ಯಾಡಿ, ರವಿ ಹತ್ರ ಮಾತಾಡಿ. ನನ್ ಡ್ಯಾಡಿ. ಹಲೋ ಅಂಕಲ್. ಚೆನ್ನಾಗಿದ್ದೀನಿ. ಯಾವಾಗ ಬರ್ತಿದ್ದೀರಾ? ಹೌದಾ? ಹಾ. ಹಲೋ ಹಲೋ, ಕಟ್ಟಾಗೋಯ್ತು. ಹಲೋ, ಕಟ್ಟಾಗೋಯ್ತು. ಡ್ಯಾಡಿ ಬಂದ್ಬಿಡ್ತಾರೆ ರವಿ. ಓಕೆ, ಅಳಿ ನೋಡಕ್ ಬರ್ತಿದ್ದಾರೆ ಬಿಡು. ಇನ್ನೇನ್ ಡ್ಯಾಡಿ ಬರ್ತಾರೆ, ಎಂಗೇಜ್ಮೆಂಟ್ ಆಗೋಗುತ್ತೆ. ಮಜಾನಾ? ಎಲ್ಲೇ ಮಜಾ ಮದ್ವೆ.
ಹಲೋ ಸರ್. ಯಾರು ನೀವು? ಏನಾಗಬೇಕಾಗಿತ್ತು? ಸರ್ ನಾನು ರವಿ. ನಾನೇ ರವಿ ಸರ್. ರವಿನಾ? ರೀ, ಬಾಗ್ಲಲ್ಲೇ ನಿಂತ್ಕೊಂಡು ವಿಚಾರಿಸ್ತಿರಲ್ಲ, ಕರೀರಿ ಒಳಕ್ಕೆ. ಪ್ಲೀಸ್ ಕಮ್ ಇನ್ ಸರ್. ಕೂತ್ಕೊಪ್ಪ. ನಾನು ರವಿ ಸರ್. ನಾನೇ ರವಿ. ಯಾವ ರವಿ? ನಿನ್ಗೇನಾದ್ರೂ ಗೊತ್ತೇನೆ ಇವರು? ಇಲ್ವಲ್ಲ, ಇವರೆಲ್ಲೋ ಅಡ್ರೆಸ್ ತಪ್ಪಿ ನಮ್ಮ ಮನೆಗೆ ಬಂದಿರ್ಬೇಕು ಅಂತ ಕಾಣತ್ತೆ. ಇಲ್ಲಮ್ಮ, ನಾನು ಸರಿಯಾಗಿ ಬಂದಿದ್ದೀನಿ. ನೀವು ಅಮೆರಿಕದಲ್ಲಿ ಇದ್ದಾಗ ನಾನು ಹೆಚ್ಚಾಗಿ ನಿಮ್ಮನಲ್ಲೇ ಇರ್ತಾ ಇದ್ದೆ. ನಿಮ್ಮ ಮಗಳ ಜೊತೆನೇ ಇರ್ತಾ ಇದ್ದೆ. ನಾನು ಬೇರೆ ಯಾರೂ ಅಲ್ಲ ಸರ್. ನಿಮ್ಮ ಮಗಳನ್ನ ಮದುವೆ ಆಗಬೇಕು ಅಂತಿದ್ದೀನಲ್ಲ, ಆ ರವಿ ನಾನೇ. ಮದುವೆನಾ? ಹೌದು. ನನಗೂ ರೀನಾಗೂ ಅಮೆರಿಕದಿಂದ ಬಂದ ತಕ್ಷಣ ಮದುವೆ ಮಾಡ್ತೀನಿ ಅಂತ ಫೋನಲ್ಲಿ ನೀವೇ ಹೇಳಿದ್ರಲ್ಲ. ನಿನ್ಗೇನಾದ್ರೂ ಹುಚ್ಚಿಗೆ ಚಿಡಿದೇನಪ್ಪ? ನಾನು ನಿನ್ಗೆ ಅಮೆರಿಕದಿಂದ ಫೋನ್ ಮಾಡಿದ್ನಾ? ಸರ್, ನಾನೇ ನಿಮ್ ಜೊತೆ ಫೋನಲ್ಲಿ ಮಾತಾಡಿದ್ನಲ್ಲ ಸರ್. ಬೇಕಾದ್ರೆ ರೀನಾನೇ ಕೇಳಿ ಸರ್. ಕೇಳಿ ಸರ್. ನೀವು ಸುಮ್ಮನೆ ಇರೋದು ನೋಡಿದ್ರೆ ಇದರಲ್ಲೇನೋ ಕುತಂತ್ರ ಇದೆ ಅನಿಸ್ತಾ ಇದೆ. ರೀನಾ, ರೀನಾ ಸರ್, ಒಂದ್ಸಲಿ ರೀನಾ ಹತ್ರ ನಾನು ಕರ್ಕೊಂಡೋಗಿ ಸರ್. ಸತ್ಯ ಏನು ಅಂತ ಅವಳ ಬಾಯಿಂದಾನೆ ಹೇಳಿಸ್ತೀನಿ. ಹೌದಾ? ಹಾಗಾದ್ರೆ ಬಾ ನನ್ನ ಜೊತೆ. ಇವಳೇ ನಾನಿನ್ ರೀನಾ. ಇವಳು ಸತ್ತು 7 ವರ್ಷ ಆಗಿದೆ. ನೀನ್ ಹೇಗಪ್ಪ ಇವಳನ್ನ ಲವ್ ಮಾಡಕ್ ಸಾಧ್ಯ? ಇವಳು ಸತ್ತು 7 ವರ್ಷ ಆಗಿದೆ. ನೀನ್ ಹೇಗಪ್ಪ ಇವಳನ್ನ ಲವ್ ಮಾಡಕ್ ಸಾಧ್ಯ? ಇವಳು ಸತ್ತು 7 ವರ್ಷ ಆಗಿದೆ. ಡಾಕ್ಟ್ರೆ, ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಅವನ್ಗೇನಾಗಿದೆ? ಯಾಕೆ ಪ್ರಜ್ಞೆ ತಪ್ಪಿದಾನೆ? ನೋಡಿ, ಗಾಬರಿ ಪಡುವಂಥದ್ದು ಏನೂ ಇಲ್ಲ. ಮೆಂಟಲ್ ಶಾಕ್ ಆಗಿದೆ ಅಷ್ಟೇ. ಕಾನ್ಶಿಯಸ್ ಯಾವಾಗ ಬರುತ್ತೆ ಹೇಳಿ ಡಾಕ್ಟರ್? ನೋಡಿ ಯಜಮಾನ್ರೆ, ನೀವೆಲ್ಲರೂ ಇಷ್ಟೊಂದು ಅಪ್ಸೆಟ್ ಆಗುವಂಥದ್ದು ಏನೂ ಆಗಿಲ್ಲ. ಅವನಿಗೆ ಬೇಗ ಕಾನ್ಶಿಯಸ್ ಬಂದೇ ಬರುತ್ತೆ. ಆದರೆ ಒಂದು ವಿಷಯ, ಅವನನ್ನ ಕೆಲ ದಿನಗಳ ಕಾಲ ಒಂಟಿಯಾಗಿ ಮಾತ್ರ ಬಿಡಬೇಡಿ. ಯಾರಾದ್ರೂ ಜೊತೆಗಿರಿ, ಬೇಗ ವಾಸಿ ಆಗುತ್ತೆ. ಏನೇ ಮಗನಿಗೆ ಮಾತ್ರೆ ಟಾನಿಕ್ ಎಲ್ಲ ಕೊಟ್ಟೇನೆ? ಎಲ್ಲ ಕೊಟ್ಟಾಯ್ತು, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ಅದೇನು ಮಮತೆನೇ ಮಗನ ಮೇಲೆ. ಯಾವಾಗ್ಲೂ ಕುಡಿತಿರ್ತಿರಲ್ಲ. ಛೇ,
ರವಿ 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 ರೀನಾ 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 ಅಯ್ಯೋ ರವಿ ರವಿ, ಏನಾಯ್ತಪ್ಪ ರವಿ ರವಿ ಏನಾಯ್ತು ಏನಾಯ್ತು ರವಿ 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 ರೀನಾ 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 ನೋಡಿ ರಾಯರೇ, ನೀವು ಗಾಬರಿ ಪಡುವಂಥದ್ದೇನೂ ಆಗಿಲ್ಲ. ಆದ್ರೆ ಒಂದು ವಿಷಯ ಮಾಡ್ತಿದ್ದೀರ ಅಷ್ಟೇ. ಅದೇನೆಂದ್ರೆ, ನಿಮ್ ಮಗ ರವಿಗೆ ಆದಷ್ಟು ಬೇಗ ಒಂದು ಮದುವೆ ಮಾಡಿಸಿ, ಎಲ್ಲ ಸರಿ ಹೋಗುತ್ತೆ. ಗೊತ್ತಾಯ್ತಾ? ಟೈಮ್ ಆಯ್ತು. ಅಂಥದ್ದೇನಾದ್ರೂ ಇದ್ರೆ ನಾನು ಕ್ಲಿನಿಕಲ್ಲಿ ಇರ್ತೀನಿ, ಫೋನ್ ಮಾಡಿ ಬರ್ತೀನಿ. ನಮಸ್ಕಾರ. ಓಕೆ ಸರ್. ದೇವ್ರಿ, ಹಾಗಾದ್ರೆ ನನ್ನ ಮಗ ಮದುವೆ ಒಬ್ಬ ಹಾಗೆ ಮಾಡಿ ನಮ್ಮ ಮನೆ ಬೆಳಗ್ಗೆ ನನ್ನ ಮಗ ಸರ್ವಧರ್ಮಾನ್ ಪ್ರತ್ಯೇ ಭೀಮಾನೇಕಂ ಕ್ಷಣಂ ಜತ ಅಹಂತ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ನಮಸ್ಕಾರ. ನಮಸ್ತೆ ಪುರ. ನಮಸ್ಕಾರ. ಅರ್ಚನೆ ಮಾಡಿ. ಯಾರ ಹೆಸರಿಗೆ ಮಾಡಿಸೋದು? ರವಿ ಹೆಸರು. ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಆಯ್ತು. ಶತಮಾನಂ ಭವತೆ ಪುರುಷಶತಾಯಂ ದೇವೇಂದ್ರಿಯೇ ಪ್ರತಿಷ್ಠತೆ ಮನೋಶಾಂತಿ ಸಿದ್ಧಿರಸ್ತು ಇಷ್ಟಕಾಮಜ್ಞ ಪ್ರಸಿದ್ಧಿರಸ್ತು. ಮಮ ಉಪಾತ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರಮುದ್ದಿಶ್ಯ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಹಾನ್ಯಾಸ ಪಾರಾಯಣಂ ಕರಿಷ್ಯೆ. ಅಧಾತಃ ಪಂಚಾಂಗ ರುದ್ರಾಣಾಂ ನ್ಯಾಸಪೂರ್ವಕಂ ಜಪ ಹೋಮಾರ್ಚನಾಭಿಷೇಕ ವಿಧಿಂ ವ್ಯಾಖ್ಯಾಸ್ಯಾಮಃ. ಸಿದ್ಧಿರಸ್ತು ಐಶ್ವರ್ಯಪ್ರಾಪ್ತಿರಸ್ತು. ಪ್ರಣಮಾಮಿ ಸದಾಶಿವಲಿಂಗಂ ಸ್ವರೂಪರಿಮೇಶ್ವರಂ ಪರೇಶ್ವರ ಸನ್ನಿಭೌ ಅಮ್ಮ ಹೊಸದತ್ತು ಹೊರಡೋಣ. ಸರಿಪ್ಪ. ರವಿ, ಏನ್ ಡ್ಯಾಡಿ? ಏನ್ ಹೇಳಪ್ಪ, ತಂದೆಯಾಗಿ ಒಬ್ಬ ಮಗನಿಗೆ ಏನೇನ್ ಮಾಡ್ಬೇಕು ಎಲ್ಲ ಮಾಡಿದ್ದೀನಿ. ವಿದ್ಯೆ ಕೊಟ್ಟಿದ್ದೀನಿ, ತಲಾಂತರಕ್ಕೂ ತಿಂದ್ರು ಕರಗದೆ ಇರುವಂತ ಆಸ್ತಿ ಮಾಡಿಟ್ಟಿದ್ದೀನಿ. ಸಮಾಜದಲ್ಲಿ 10 ಜನ ನಿನ್ನನ್ನ ಗೌರವಿಸ್ಬೇಕು ಹಾಗೆ ಮಾಡಿದ್ದೀನಿ. ನಿನ್ನ ಜೊತೆ ತಂದೆಯಾಗಿ ಬರೆಯೋದಕ್ಕಿಂತ ಸ್ನೇಹಿತನಾಗಿ ಬರ್ತಿದ್ದೀನಿ ಕಣೋ. ನನ್ನನ್ನು ಮಾತಾಡ್ಸ್ಕೊಡೋ. ಅದೇನ್ ಹೇಳಿ? ಹಾಗಾದ್ರೆ ನಿನ್ ಮಾತು ನಡ್ಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡು. ಆಯ್ತಮ್ಮ, ಆಯ್ತು. ಅದೇನ್ ಹೇಳಿ? ನೀನ್ ಮಾತು ನಡ್ಸ್ಕೊಡ್ತೀನಿ.
ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ. ಇದು ಪ್ರಾಮಿಸ್. ನಾವು ನೋಡಿರೋ ಹುಡುಗಿನ ನೀನ್ ಮದ್ವೆ ಆಗ್ಬೇಕು. No! No! ಅಮ್ಮ, ರವಿ, ಆಯ್ತು. ನೀವು ಹೇಳಿದಾಗ ಕೇಳ್ತೀನಿ. ನೀವು ತೋರಿಸಿದ ಹುಡುಗಿನೇ ಮದುವೆ ಮಾಡ್ಕೋತೀನಿ. ಗಿರಿಜಮ್ಮನವ್ರೆ, ಗಂಡು ಹೆಣ್ಣನ್ನು ನೋಡಾಯ್ತು, ಹೆಣ್ಣು ಗಂಡನ್ನು ನೋಡಾಯ್ತು. ನಿಮ್ಮ ಅಭಿಪ್ರಾಯ ನೀವು ತಿಳಿಸ್ಬಿಡಿ. ಏನಂತೀರಾ? ದೇವರು ನೀನು ಚೆನ್ನಾಗಿಟ್ಟಿಲ್ಲಮ್ಮ. ಹುಡುಗಿ ನನಗೇನೋ ಹುಡುಗಿ ಒಪ್ಪಿಗೆ. ಚೆನ್ನಾಗಿದೆ. ಹಾಗಾದ್ರೆ ಹುಡುಗನು ಹುಡುಗಿನೂ ಇಬ್ರು ಪರಸ್ಪರ ಒಪ್ಕೊಂಡಿದ್ದಾರೆ. ಶುಭಶ್ಯ ಶೀಘ್ರಂ. ಅಮ್ಮ, ನಿಮ್ಮ ಅಭಿಪ್ರಾಯನ ತಿಳಿಸ್ಬಿಡಿ. ನನ್ನ ಅಭಿಪ್ರಾಯಕ್ಕಿಂತ ಮುಖ್ಯ ನಮ್ ಕ್ಯಾಪ್ಟನ್ ಸಾಹೇಬ್ರು ಏನ್ ಹೇಳ್ತಾರೋ ಹಾಗೆ. ನಿನಗೊಪ್ಪಿಗೆ ಏನೇ? ನನಗಂತೂ ಒಪ್ಪಿಗೆ ಇದೆ. ನನಗೂ ಒಪ್ಪಿಗೆ ಇದೆ. ಯಾವುದಕ್ಕೂ ಗಂಡಿನ ಕಡೆಯವ್ರನ್ನ ಒಂದು ಮಾತು ಕೇಳ್ಬಿಡಿ. ಮದುವೆ ಹೇಗ್ ಮಾಡ್ಕೊಡೋಣ ಅಂತ. ಕೇಳೋದೇನಿದೆ, ಹುಡುಗಿ ನಮಗೂ ಒಪ್ಪಿಗೆ ಆಗಿದ್ದಾಳೆ. ಆದ್ರೆ ನಮಗೆ ಈ ಅದ್ದೂರಿ ಆಡಂಬರದ ಮದುವೆ ಬೇಕಾಗಿಲ್ಲ. ಯಾವುದಾದ್ರೂ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಮಾಡಿಕೊಟ್ರೆ ಅಷ್ಟೇ ಸಾಕು. ನೀವಿಷ್ಟೊಂದು ದೊಡ್ಡ ಶ್ರೀಮಂತರಾಗಿ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಮಾಡಿಕೊಡಿ ಅಂತ ಕೇಳಿದ್ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ. ಎಲ್ಲ ಸರಿ. ನಮ್ ಸೊಸೆನ ಯಾವಾಗ ಮನೆಗೆ ಕಳಿಸ್ಕೊಡ್ತೀರಾ? ನಿಜವಾಗ್ಲೂ ಇದೊಂದು ಬಹಳ ಶ್ರೀಮಂತಿಕೆಯಿಂದ ವಿವಾಹವಾಗುವಂತಹ ದಿನ. ಮುಂದಿನ ಶುಕ್ರವಾರ ದಿನ ಬಹಳ ಪ್ರಾಶಸ್ತ್ಯವಾಗಿರೋದ್ರಿಂದ ಅವತ್ತೇ ಮುಹೂರ್ತ ಇಟ್ಕೊಂಡ್ಬಿಡೋಣ. ಹಾಗೆ ಆಗ್ಲಿ ಪುರೋಹಿತ್ರೆ. ಹಾಗಾದ್ರೆ
ಮಿಸ್ಟರ್ ರವಿ, ಕಂಗ್ರ್ಯಾಚುಲೇಷನ್, ರಿಯಲಿ ಯು ಆರ್ ಗ್ರೇಟ್. ಎಲ್ಲರೂ ನಿಮ್ಮ ಹಾಗೆ ಸಿಂಪಲ್ ಆಗಿ ಮದುವೆ ಆಗ್ಬಿಟ್ರೆ ನಮ್ಮ ದೇಶದಲ್ಲಿ ಮದುವೆ ಅನ್ನೋ ಪ್ರಾಬ್ಲಮ್ಮು ಹೂವು ಎತ್ತಿದಷ್ಟು ಸುಲಭವಾಗಿ ಆಗ್ಬಿಡುತ್ತೆ. ಹ್ಯಾಟ್ಸ್ ಆಫ್ ಯು ರವಿ. ಥ್ಯಾಂಕ್ ಯು ಸರ್. ನೀವು ಹೇಳೋದು ಕರೆಕ್ಟ್ ಸರ್. ಸಂತೋಷ ಆಗಿರ್ಬೇಕು. ಮೊದಲನೇ ರಾತ್ರಿ ತುಂಬಾ ಒಳ್ಳೆ ದಿನ ನಮಗೆ. ನೀನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ ಗೊತ್ತಾ? ನೀನು ನೋಡ್ತಾನೆ ಇರಬೇಕು ಅನ್ಸುತ್ತೆ ರಜನಿ. ಬಾ. ನಾವಿಬ್ರು ಹೀಗೆ ಸದಾಕಾಲ ನಗ್ನಗ್ತಾ ಇರ್ಬೇಕು. ನಾನು ಬಿಡಲ್ಲ. ಅಮ್ಮ.
ರೀನಾ ಹೊಟ್ಟೋಗಿಲ್ಲ. ಯಾಕ್ರಿ ಏನೇನೋ ಹೊಟ್ಟೋಗು ರೀನಾ, ಹೊಟ್ಟೋಗು. ರೀ ನಾನು ರೀ ನಿಮ್ ಹೆಂಡತಿ ರಜನಿ. ನಾನ್ರಿ, ನಿಮ್ ಹೆಂಡ್ತಿ ರಜನಿ. ನಾನ್ರಿ, ನಿಮ್ ಹೆಂಡ್ತಿ. ನೋ, ನೀ ಸುಳ್ಳು ಹೇಳ್ತಿದ್ಯಾ? ನೀ ನನ್ನ ಹೆಂಡತಿ ಅಲ್ಲ. ನಿಜವಾಗ್ಲೂ. ನೀನ್ ರೀನಾ, ನೀನ ನಾನು ನಿಮ್ಮನ್ನು ಬಿಡೋಲ್ಲ. ರೀನಾ ಹೊಟ್ಟೋಗಿಲಿಂದ. ಯಾಕ್ರಿ? ಹೊಟ್ಟೋಗು. ಏನೇನೋ ಮಾತಾಡ್ತೀಯ? ಹೋಗು, ಹೋಗು. ಅಯ್ಯೋ. ಆ, ಆ, ಆ.
ರಜನಿ, ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀವ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾನೊಬ್ನೇ ಅಲ್ಲ, ನಾವಿಬ್ರು ಸುಖವಾಗಿರ್ಬೇಕು. ನಾವು ಸುಖವಾಗಿರೋದನ್ನ ನೋಡಿ ನಮ್ಮ ತಂದೆ ತಾಯಿ ಸಂತೋಷ ಪಡ್ಬೇಕು. ಆದಷ್ಟು ಬೇಗ ಈ ಮನೆ ನಂದಗೋಕುಲ ಮಾಡ್ಬೇಕು ನೀನು. ಅಂದ್ರೆ ನೀನೊಂದು ಮಗುನ ಹೆತ್ತು ನಮ್ಮ ಅಪ್ಪ ಅಮ್ಮನ್ನ ಬೇಗ ಅಜ್ಜಿ ಮಾಡ್ಬೇಕು. ಯಾಕೆ ಚೀ ಅಂತೀಯ? ಆದಷ್ಟು ಬೇಗ ಅವ್ರ ಮೊಮ್ಮಗನ್ ನೋಡ್ಬೇಕು ಅಂತ ಎಷ್ಟು ಆಸೆಯಿಂದ ಕಾಯ್ಕೊಂಡಿದ್ದಾರೆ ಗೊತ್ತಾ? ಅವ್ರ ಆಸೆ ನೆರವೇರಿಸೋ ಜವಾಬ್ದಾರಿ ನಿಂದು. ಏನಂತೀಯ? ರೀನಾ, 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 ರೀನಾ ಅಂತೆ ರೀನಾ. ಹಳೆ ದಿನೆಲ್ಲ ಇನ್ನು ಮರ್ತೇ ಇಲ್ಲ. ನಾಯಿ ಬಲ ಎಂದಿದ್ರು ಡೊಂಕೆ. ಛೇ, ಅವ್ನು ಹೀಗೆ ಮಾಡ್ತಾ ಇದ್ರೆ ಪೊಲೀಸ್ ವರ್ಷನ ತೋರಿಸ್ಬೇಕಾಗುತ್ತೆ. ಮಾತೆತ್ತಿದ್ರೆ ಪೊಲೀಸು, ಲಾಕಪ್ಪು, ಡೈವರ್ಸ್ ಅಂತೀಯಲ್ಲೋ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವೇ ತಾನೇ ಅನುಭವಿಸೋರು. ಅಮ್ಮ, ಒಳ್ಳೆತನ ಅಂತ ಹೋದ್ರೆ ಸೀತೆ ವನವಾಸ ಅನುಭವಿಸ್ದಂಗೆ ನನ್ನ ತಂಗಿನ ಅನುಭವಿಸ್ಬೇಕಾಗುತ್ತೆ. ಅಣ್ಣ, ನನ್ನ ಹಣೆ ಬರ ಹೇಗಿದೆಯೋ ಹಾಗಾಗುತ್ತೆ. ನನ್ಗೋಸ್ಕರ ನೀವ್ಯಾಕೆ ಕೊರಗ್ತೀರಾ? ಅಲ್ಲಮ್ಮ, ನಾವೆಲ್ಲ ಕಷ್ಟಪಡ್ತಿರೋದು ನೀನ್ ಸುಖವಾಗಿರ್ಲಿ ಅಂತ ತಾನೇನಮ್ಮ. ರಜನಿ, ನೀವೆಲ್ಲ ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ಯಾವತ್ತೂ ನಾನು ಹೀಗೆ ಮಾಡಲ್ಲ. ರವಿ, ನನ್ ಮಗಳು ಮುಗ್ಧೆ. ಅವಳಿಗೇನು ತಿಳಿಯೋದಿಲ್ಲ. ಅವಳ ಕಣ್ಣಲ್ಲಿ ನೀರ್ ಹಾಕಿಸ್ದೆ ಸುಖವಾಗಿ ನೋಡ್ಕೊಪ್ಪ. ಮತ್ತೆ ನಿಮ್ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ಮೇಲೆ ಯಾವ ಕಾರಣಕ್ಕೂ ಅವಳ ಮನಸ್ಸನ್ನು ನೋಯಿಸಲ್ಲ ಅತ್ತೆ, ನೋಯಿಸಲ್ಲ. ಹೋಗಮ್ಮ, ಅವ್ರಿಗೆ ಊಟ ಬಡಿಸು. ಸರಿ, ಬನ್ನಿ. ನೋಡ್ತೀಯೇನೋ, ಗಂಡ ಹೆಂಡತಿ ಜಗಳ ಅಂದ್ರೆ ಉಂಡು ಮಲಗೋ ತನಕ ಅಷ್ಟೇ. ನಿಂದು ಊಟ ಆಯ್ತಲ್ಲ, ಹೋಗಿ ಕೆಲಸ ನೋಡು. ರಜನಿ, ನಿನ್ನನ್ನು ಯಾವಾಗಲೂ ಹೀಗೆ ತೂಗ್ತಾನೆ ಇರಬೇಕು ಅನ್ಸುತ್ತೆ. ನಿನಗೆ ಒಂದು ಮುದ್ದಾದ ಮಗು ಹುಟ್ಟಿದ್ರೆ ಆ ಮಗು, ನಾನು, ನೀನು ಹೀಗೆ ಜೀವನ ಪೂರ್ತಿ ಜೋಕಾಲಿ ಆಡ್ತಾನೆ ಇರಲ್ಲ ಅನ್ಸುತ್ತೆ. ನಿನಗೇನನ್ಸುತ್ತೆ ಹೇಳು ರಜನಿ. ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಹಾಗೆ ಮಲ್ಕೊಂಡೇ ಇದೆಯಲ್ಲ. ನಿನ್ನ ಆಸೆ ಏನು ಅಂತ ಹೇಳಲ್ವಾ? ಏ ರಜನಿ, ನಿನ್ ತಾಯಿಯಾಗಿ ನಿನ್ಗೊಂದು ಮಾತು ಹೇಳ್ತೀನಿ ಕೇಳು. ನೀನು ಓದಿರೋಳು, ಎಲ್ಲ ತಿಳಿದಿರೋಳು. ಸಮಯಕ್ಕೆ ತಕ್ಕ ಹಾಗೆ ನಿನ್ ಗಂಡನ ಮನಸ್ಸಿನ ಪ್ರಕಾರ ಸುಖ ಸಂಸಾರಕ್ಕೆ ಬೇಕಾಗಿರೋ ಎಲ್ಲಾ ಸೂತ್ರಗಳನ್ನು ನೀನು ಅನುಸರಿಸಬೇಕು. ಆವಾಗ್ಲೇ ನಿನ್ ಗಂಡ ನಿನ್ ಹಿಡಿತದಲ್ಲಿರೋದು ಕಣೆ. ಆಯ್ತಮ್ಮ, ಆ ಪ್ರಯತ್ನನೂ ಮಾಡ್ತೀನಿ.
ರೀನಾ, ನೀವು ಮನುಷ್ಯನೇ ಅಲ್ಲ ರೀ. ನಿಮ್ ಜೊತೆ ಹೆಂಡತಿಯಾಗಿ ಸಂಸಾರ ಮಾಡೋಕ್ಕಿಂತ ನನ್ ಪಾಡಿಗೆ ನಾನು ಇರೋದ್ ಲೇಸು. ಸಂಜೀವ್ ರಾಯ್ರೆ, ನಿಮ್ ಹುಡುಗನ್ ಹೇಳಿಕೆ ಪ್ರಕಾರ ನೋಡಿದ್ರೆ ಅವನು ನಮ್ಮ ಹುಡುಗಿ ಜೊತೆ ಸುತ್ತಾಡ್ತಿದ್ದಾನೆ ಅಂತ ಕೇಳಿದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಯಾಕೆ? ಯಾಕೆಂದ್ರೆ ನನ್ನ ಮಗಳು ಸತ್ತಾಗ್ಲೇ 7 ವರ್ಷಗಳಾಯ್ತು. ಹೌದಲ್ವಾ? ನಿಮ್ ಮಗನ್ನ ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸೋದು ಒಳ್ಳೇದು ಅಂತ. ಏನ್ ಮಾತಾಡ್ತಿದ್ದೀರಾ? ಸೈಕ್ಯಾಟ್ರಿಸ್ಟ್ ಹತ್ರ ತೋರ್ಸೋದಕ್ಕೆ ಅವನೇನು ಹುಚ್ಚ ಏನ್ರೆ? ಕೂಲ್ ಡೌನ್. ನಿಮಗ್ ತಮಾಷೆ ಮಾಡ್ಬೇಕು ಅಂತ ನಾನು ಹೇಳ್ತಿಲ್ಲ, ಎಚ್ಚರಿಸ್ತಾ ಇದ್ದೀನಿ. ನಿಮ್ ಮಗನಿಗೆ ತೊಂದರೆ ಆಗಿದೆ ಅಂದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಅದ್ ಹಾಗಲ್ಲ ರಾಯ್ರೆ. ಬೇರೆ ಎಲ್ಲಾದ್ರೂ ತೋರ್ಸೋಣ್ವೆ? ಮಮ್ಮಿ ಏನಿದೆಲ್ಲ? ಅವನನ್ನ ಒಳಗೆ ಹಾಕ್ತೀನಿ. ಅವನು ಇವತ್ತು ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ ಅಂದ್ರೆ ತಲೆ ಮೇಲೆ ಕೂತ್ಕೋತಾ ಇದ್ದಾನೆ ರಾಸ್ಕಲ್. ಮುಚ್ಚೋ ಬಾಯ್. ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೋವಾಗೋದು ನಿನ್ ತಂಗಿಗೇನೆ ಕಣೋ. ನಿನಗೆ ಮೈ ಬೆಳೆದಿದೆಯಾ ಹೊರತು ಬುದ್ಧಿ ಬೆಳಿಲಿಲ್ಲ. ನೀನ್ ಈ ಪೊಲೀಸ್ ಬುದ್ಧಿನ ಬಿಟ್ಟು ನಿನ್ ತಂಗಿ ಬದುಕು ಬಂಗಾರ ಆಗೋದನ್ನ ನೋಡು. ಅಮ್ಮ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಆದ್ರೆ ನನ್ನ ಮಗ ಯಾಕೆ ಈ ತರ ಆಡ್ತಾ ಇದ್ದಾನೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ನನಗೊಂದು ಡೌಟು, ಆ ರೀನಾ ಏನಾದ್ರೂ ಮೋಹಿನಿಯಾಗಿ ನನ್ನ ಮಗನ್ನ ಕಾಡ್ತಾ ಇದ್ದಾಳೆ ಅಂತ ನನ್ಗನ್ಸುತ್ತೆ. ಅಮ್ಮ, ನನ್ನ ಮಗನ್ನ ಅಂದ್ರೆ ನಿನ್ನ ಗಂಡನ್ನ ಯಾರಾದ್ರೂ ಮಾಟ ಮಂತ್ರ ಗೊತ್ತಿರೋರ ಹತ್ರ ತೋರ್ಸ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದೀವಮ್ಮ. ಮಾವ, ಅವ್ರು ಚೆನ್ನಾಗಿರ್ತಾರೆ ಅಂತಂದ್ರೆ ನೀವೇನ್ ಬೇಕಾದ್ರೂ ಮಾಡಿ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಎಲ್ಲ ಗೊತ್ತಾಯ್ತು. ಶಂಕರರಾವ್, ನೀನೊಬ್ಬ ಆಗರ್ಭ ಶ್ರೀಮಂತ. ಎಲ್ಲಾನು ಆ ದೇವರು ನಿನಗೆ ಕೊಟ್ಟಿದ್ದಾನೆ. ಆದರೆ ನಿನಗೆ ನೆಮ್ಮದಿ ಇಲ್ಲ. ಹೌದು ಸ್ವಾಮಿ, ನನಗೆ ಗೊತ್ತಾಗ್ತಾ ಇದೆ. ನಿನ್ನ ಮಗನು ಯಾರ ಮಾತನ್ನೂ ಕೇಳುತ್ತಿಲ್ಲ. ಅವನನ್ನು ಹೇಗಾದ್ರೂ ಮಾಡಿ ನಿಮ್ಮ ಮಂತ್ರಶಕ್ತಿಯಿಂದ ಸರಿಯಾದ ದಾರಿ ತಂದಿ ತಾಯಿ. ನಿನ್ನ ಮಗನ ಮೈಯಲ್ಲಿ ಒಂದು ಮೋಹಿನಿ ಪ್ರವೇಶವಾಗಿದೆ. ಅವನೀಗ ಯಾರ ಮಾತನ್ನು ಕೇಳುತ್ತಿಲ್ಲ. ನಾವು ಕೊಡುವ ವಿಭೂತಿಯನ್ನು ಅವನಿಗೆ ಹಚ್ಚಿ ಅವನು ತಾನಾಗಿಯೇ ಇಲ್ಲಿಗೆ ಬರುತ್ತಾನೆ. ಉಳಿದದ್ದನ್ನು ನಮ್ಮ ತಾಯಿ ನೋಡಿಕೊಳ್ಳುತ್ತಾಳೆ. ತೆಗೆದುಕೋ ವಿಭೂತಿ.
ದೇಹದಿಂದ ಹೊರಗೆ ಬಾ. ಯಾರು ಹೇಳು ನೀನು? ಹೊರಗೆ ಬಾ. ಬೇಗ ಹೊರಗೆ ಬಾ. ಶಿಷ್ಯ, ಅಮ್ಮ ಶಕ್ತಿ ಕೊಡು. ಯಾರು ನೀನು? ಯಾರು ನೀನು ಹೇಳು. ನಾನೊಂದು ಪ್ರೇತ ಹೆಣ್ಣು. ಇಲ್ಲಿಗೇಕೆ ಬಂದೆ? ನಾನದನ್ನು ಹೇಳೋದಿಲ್ಲ. ಇಲ್ಲಿಗೇಕೆ ಬಂದೆ? ಪ್ರಾಪಂಚಿಕ ಮೋಹ ಇನ್ನೂ ಇದೆ. ನೀನು ಬಿಟ್ಟ ದೇಹದ ಹೆಸರೇನು? ನಾನು ಬಿಟ್ಟ ದೇಹದ ಹೆಸರು ರೀನಾ. ನೀನು ಸಾವನ್ನು ಹೇಗೆ ಅಪ್ಪಿದೆ? ನಾನೊಂದು ಹುಡುಗನ ಪ್ರೀತಿಸ್ತಾ ಇದ್ದೆ, ಅವನು ನನ್ನನ್ನು ಪ್ರೀತಿಸ್ತಾ ಇದ್ದ. ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನಂಬಿಸಿ ನನ್ನನ್ನು ಅನುಭವಿಸ್ದ. ನಾನು ಗರ್ಭಿಣಿಯಾದೆ. ಮದುವೆ ಮಾಡ್ಕೊ ಅಂತ ನಾನು ಎಷ್ಟು ಕೇಳಿಕೊಂಡ್ರು ಅವನು ಕೈ ಕೊಟ್ಟು ಊರು ಬಿಟ್ಟು ಹೋಗ್ಬಿಟ್ಟ. ಆ ಅವಮಾನನ ತಾಳಲಾರ್ದೆ ನಾನು ಆತ್ಮಹತ್ಯೆ ಮಾಡ್ಕೊಂಡೆ. ನೀನು ಸತ್ತು ಈಗ ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀಯಾ? ನನ್ನನ್ನು ಹಾಳು ಮಾಡಿದ ಗಂಡು ಸಂತತಿನ ಹಾಳು ಮಾಡೋದು. ನೀನು ಮೋಹಿನಿ ಆದ ಮೇಲೆ ಎಷ್ಟು ಜನಗಳನ್ನು ಬಲಿ ತಗೊಂಡಿದ್ಯಾ? ಇದುವರೆಗೂ 6 ಜನ. ರವಿ ಈಗ 7ನೇವು. ನೀನು ಇದೇ ತರ ಮಾಡ್ಕೊಂಡು ಹೋದ್ರೆ ಮುಂದಿನ ಜನ್ಮದಲ್ಲಿ ನಿನಗೆ ಒಳ್ಳೇದಾಗೋದಿಲ್ಲ. ಬೇಕಾಗಿಲ್ಲ. ಓಹೋ, ಚಾಂಡಾಲ್ ದೇವಲ್ಕೋ ಚಪ್ಪಲ್ ಸೆ ಪೂಜಾ ಅಂತಾರಲ್ಲ, ಹಾಗೆ ಮಾಡ್ಬೇಕಾದಿತ್ತು. ಮರ್ಯಾದೆ ಆಚೆ ಹೋಗ್ತೀಯೋ ಇಲ್ವೋ? ನಾನು ಹೋಗೋದಿಲ್ಲ. ನಾನು ಹೋಗಲ್ಲ. ಹೋಗಲ್ಲ? ನಾನು ಹೋಗಲ್ಲ. ಹೋಗಲ್ಲ? ಹೋಗಲ್ಲ. ಹೋಗ್ತೀಯೋ ಇಲ್ವೋ? ಹೋಗ್ತೀನಿ. 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 ಆದ್ರೆ ಹೋಗೋಕ್ ಮುಂಚೆ ಒಂದು ಮಾತು ನಡೆಸ್ಕೊಡ್ತೀನಿ. ಅದೇನಂತ ಹೇಳು. ನಾನು ರವಿ ದೇಹನ ಬಿಡೋದಕ್ಕೆ ಮುಂಚೆ ರವಿ ನನ್ನನ್ನ ಪ್ರೀತಿಯಿಂದ ಆಲಂಬಿಸಿಕೊಂಡು ಮುತ್ತು ಕೊಡ್ತಾ ನನ್ನ ಸುಖದ ಸುಪ್ಪತ್ತಿನಲ್ಲಿ ತೇಲಾಡಿಸ್ಬೇಕು. ಆಯ್ತು, ನೀನು ಹೇಳ್ದಾಗೆ ಆಗ್ಲಿ. ಮತ್ತೆ ಅವನ ದೇಹ ಸೇರೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮಂತ್ರವಾಗಿ ಮಾತು ತಪ್ಪೋದು ನಿಮ್ಮಂಥ ಮನುಷ್ಯ ರೂಪದಲ್ಲಿ ಇರುವುದು.
ನಮ್ಮಂಥ ಅಂತರ್ಪಿಶಾಚಿಗಳು ದೇಹವನ್ನು ಬಿಟ್ಟು ಅಂತರ್ಪಿಶಾಚಿಗಳಾದಾಗ ನಾವು ಮಾತು ತಪ್ಪಿದರೆ ಅಂತರ್ಪಿಶಾಚಿಗಳನ್ನ ಅವಮಾನ ಮಾಡಿದ್ವಿ. ಆಯ್ತು, ನೀ ಹೇಳ್ದಾಗೆ ಆಗ್ಲಿ. ದೇಹ ಬಿಟ್ಟು ಆಚೆ ಬಾ. ಆಚೆ ಬಾ, ಆಚೆ ಬಾ. ನಿಂತ್ಕೋ, ನನ್ನನ್ನೇ ನೋಡು. ಹಿಂದಕ್ಕೆ ಸರಿ. ಇನ್ನು ನಿಂತ್ಕೋ. ಆಚೆ ಬಾ, ಆಚೆ ಬಾ, ಆಚೆ ಬಾ. ನಡಿ ಆಚೆ. ಒಳಗು. ನಾನು ನನ್ನ ಮಾತಿನ ಪ್ರಕಾರ ನಡ್ಕೊಂಡೆ. ನೀನು ನಿನ್ನ ಮಾತಿನ ಪ್ರಕಾರ ನಡ್ಕೊ. ರವಿ ಜೊತೆ ನನ್ನ ಆಸೆನ ನೆರವೇರಿಸು. ರವಿ, ನೀನು ಪ್ರೀತಿಸಿ ಮೋಹಿಸುವ ಈ ಮೋಹಿನಿ ಆತ್ಮಕ್ಕೆ ತೃಪ್ತಿ ಕೊಡು. ರವಿ, ಅಮ್ಮ ತಾಯಿ, ನೀವು ಮಾಡಿದ ಉಪಕಾರನ ಸಾಯೋವರೆಗೂ ನೆನ್ಸ್ಕೋತೀವಮ್ಮ. ನಮಸ್ಕಾರ ತಾಯಿ. ಮಗು, ಇನ್ನು ಮುಂದೆ ನೀನು ನಿಶ್ಚಿಂತೆಯಾಗಿರು. ಏನು ಯೋಚನೆ ಮಾಡಬೇಡ. ಇನ್ನು ಮುಂದೆ ನಿನಗೆ ಯಾವ ತೊಂದರೆನೂ ಆಗೋಲ್ಲ. ಮೇಡಮ್ ಮೇಲೆ ಒಳಗದಾರ ಬುದ್ಧಿ.
ರಜನಿ ರಜನಿ ಏ ರಜನಿ ರಜನಿ ಎಂತ ಕೆಲಸ ಮಾಡ್ಕೋತಿದ್ಯಾ ನೀನು? ವಿಷ ತಗೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ರಜನಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನನ್ನ ಮಾತು ನಂಬು ರಜನಿ. ನೋಡು, ಇನ್ಮೇಲೆ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ರಜನಿ, ನೀನಿಲ್ದೆ ನನಗೆ ಬದುಕೋಕ್ಕಾಗಲ್ಲ ರಜನಿ.